ಸುಮುಖೋ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರುಸಾರ್ವಭೌಮರ ಮಂಗಲಮಯವಾಗಿರುವ ಸಕಲ ಇಷ್ಟಾರ್ಥಪ್ರದವಾಗಿರುವ ಲಕ್ಷ್ಮೀ ಶೋಭಾನೆ ಎನ್ನುವ ದಿವ್ಯ ಕೃತಿಯ ಚಿಂತನೆ ಹಲವು ಸಂಚಿಕೆಗಳಿಂದ ನಡೆದು ಬಂದಿದೆ. ಲಕ್ಷ್ಮೀದೇವಿ ಪರಮಾತ್ಮನ ಗುಣಗಳನ್ನು ಕೊಂಡಾಡಿ ಅವನು ನಿರ್ದೋಷ ಅನ್ನೋದನ್ನು ಸ್ಪಷ್ಟಪಡಿಸಿ ತನ್ನ ಕೈಯಲ್ಲಿ ಇದ್ದ ಹಾರವನ್ನು ನಾರಾಯಣನ ಕೊರಳಿಗೆ ಅರ್ಪಿಸಿ ನಮಸ್ಕಾರವನ್ನು ಮಾಡಿ ನಿಂತಿದ್ದಾಳೆ ಅನ್ನುವಲ್ಲಿಯ ತನಕ ಹಿಂದಿನ ಚಿಂತನೆ ನಡೆದಿದೆ. ಆ ನಾರಾಯಣ ಹೇಗಿದ್ದಾನೆ, ಲಕ್ಷ್ಮೀದೇವಿ ಅವನ ಬದಿಯಲ್ಲಿ ಬಂದು ನಿಂತಿದ್ದಾಳೆ ಅನ್ನುವ ಚಿಂತನೆಯನ್ನು 70ನೇ ಪದ್ಯದ ತನಕ ಗಮನಿಸಿದ್ದೇವೆ. ಈಗ 71ನೇ ಪದ್ಯ. ಇದು ಇಲ್ಲಿಯ ತನಕ ಮದುವೆಯ ಪೂರ್ವಭಾವಿ ಕಾರ್ಯಕ್ರಮ. ವಧೂವರರ ದರ್ಶನ, ಅವರ ಒಪ್ಪಿಗೆ, ಈ ವಿಷಯದ ಚಿಂತನೆ. ಸ್ವಯಂವರದ ಕಾರ್ಯಕ್ರಮದಲ್ಲಿ ಈ ಚಿಂತನೆಗಳು ನಡೆದಿವೆ. ಈಗ ಪ್ರಧಾನ ಘಟ್ಟಕ್ಕೆ ನಾವು ಬಂದಿದ್ದೇವೆ. ವಿವಾಹ ಮಹೋತ್ಸವದ ಪ್ರಧಾನ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಲಕ್ಷ್ಮೀದೇವಿ ನಾರಾಯಣನ ಕೊರಳಿಗೆ ಹಾರವನ್ನು ಹಾಕಿದ್ದಾಳೆ. ಈಗ ಸಂಪೂರ್ಣವಾಗಿ ವಿವಾಹ ಮಹೋತ್ಸವದ ವಾತಾವರಣ ಸಿದ್ಧವಾಗಿದೆ. ಆಗ ಆ ಪರಿಸರ ಹೇಗಿತ್ತು ಅನ್ನೋದನ್ನು ವಾದಿರಾಜರು 71ನೇ ಪದ್ಯದಲ್ಲಿ ಬಹಳ ಸುಂದರವಾಗಿ ನಿರೂಪಿಸ್ತಾ ಇದ್ದಾರೆ. ಕೊಂಬು ಚಂಗಹಳೆಗಳು, ತಾಳೆ ಮದ್ದಳೆಗಳು, ತಂಬಾಟೆ ಭೇರಿ ಪಟಹಗಳು, ಭೊಂಭೊಂ ಎಂಬ ಶಂಖಡೊಳ್ಳು ಮೋರಿಗಳು, ಅಂಬುಧಿಯ ಮನೆಯಲ್ಲೆಸೆದವು ಶೋಭಾನೆ. ನಾದಬ್ರಹ್ಮನಿಗೆ ನಾದೋಪಾಸನೆ. ಆ ಲಕ್ಷ್ಮೀನಾರಾಯಣರ ಸೇವೆಯನ್ನು ಎಲ್ಲ ದೇವತೆಗಳು ವಾದ್ಯಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಹಲವು ವಾದ್ಯಗಳನ್ನು ಮೊಳಗಿಸ್ತಾ ಇದ್ದಾರೆ. ಇಡೀ ವಾತಾವರಣ ಆ ಧ್ವನಿಯಿಂದ, ಹಲವು ಬಗೆಯ ವಾದ್ಯಗಳ ಧ್ವನಿಯಿಂದ ಗುಂಗುಟ್ಟುತ್ತಾ ಇದೆ. ಯಾವ ವಾದ್ಯಗಳೆಲ್ಲ ಅಲ್ಲಿ ಇದ್ದುವು ಅನ್ನೋದನ್ನು ವಾದಿರಾಜರು ಉಲ್ಲೇಖಿಸ್ತಾರೆ. ಕೊಂಬು, ಕೊಂಬು ಅದು ಹಸುವಿನ ಕೊಂಬಿನ ಆಕೃತಿಯಲ್ಲೇ ಇರುವಂತಹ ಒಂದು ವಾದ್ಯ. ಕಹಳೆ ಬಹಳ ದೊಡ್ಡದಾಗಿರುತ್ತೆ. ಆ ಕಹಳೆ ಚಿಕ್ಕದಾದರೆ ಅದು ಕೊಂಬಿನ ಆಕೃತಿಯಲ್ಲಿ ಬರುತ್ತೆ. ಅಂತಹ ಆಕೃತಿಯಲ್ಲಿ ಇರುವಂತಹ, ಕೊಂಬಿನ ಆಕೃತಿಯಲ್ಲಿರುವಂತಹ ಊದುವ ವಾದ್ಯ, ಆ ವಾದ್ಯ ಇದೆ. ಚೆಂಗಹಳೆಗಳು, ಚೆನ್ನವಾದ ಕಹಳೆಗಳು, ಚೆಂಗಹಳೆಗಳು, ಬಹಳ ಸುಂದರವಾಗಿರುವಂತಹ ಕಹಳೆಗಳು. ಇದು ಕೊಂಬು ಅಂತನವಾಗಿ ಚಿಕ್ಕದಾಯಿತು, ಚಿಕ್ಕದಲ್ಲ, ದೊಡ್ಡದಾದಂತಹ ಕಹಳೆಗಳು ಕೂಡ ಅಲ್ಲಿ ಇವೆ. ತಾಳ, ತಾಳ ಗೊತ್ತಿದೆ ನಿಮಗೆ, ತಾಳವನ್ನು ತಟ್ಟುತ್ತೇವೆ, ತಾಳ. ಮದ್ದಳೆಗಳು, ಮದ್ದಳೆ, ಮೃದಂಗ, ಆ ವಾದ್ಯಗಳು ಅಲ್ಲಿ ಇವೆ. ತಮ್ಮಟೆ ಇದೆ, ತಮ್ಮಟೆ ವಾದ್ಯವನ್ನು ನುಡಿಸ್ತಾ ಇದ್ದಾರೆ. ಭೇರಿ, ನಗಾರಿ, ಭೇರಿ, ಪಟಹ, ಅದೇ ರೀತಿಯಲ್ಲಿ ಭೊಂಭೊಂ ಎಂಬ ಆ ಧ್ವನಿಯನ್ನು ಹೊರಸೂಸುವಂತಹ ಶಂಖ, ಶಂಖವಾದ್ಯ ಇದೆ. ಇವೆಲ್ಲ ಮಂಗಲಮಯವಾದಂತಹ ವಾದ್ಯಗಳು. ಡೊಳ್ಳು, ಡೊಳ್ಳು ಕುಣಿತ, ಇವತ್ತು ಹಲವರು ಡೊಳ್ಳು ಕುಣಿತ, ಅದರಲ್ಲಿ ಮಂಡ್ಯದ ಕಡೆ ಬಹಳ ಪ್ರಸಿದ್ಧವಾಗಿರುವಂತಹ ವಾದ್ಯ ಡೊಳ್ಳು. ಮೌರಿಗಳು, ಮೌರಿ ಅಂತಂದರೆ ಈ ನಾಗಸ್ವರವನ್ನು ನುಡಿಸುವಾಗ ಆ ಶ್ರುತಿ ಸೇರಿಸೋದಕ್ಕೆ ಅಂತ ಪಕ್ಕದಲ್ಲಿ ಇನ್ನೊಂದು ಅಂತಹದ್ದೇ ಉದ್ದವಾದಂತಹ ವಾದ್ಯ ಇರ್ತದೆ, ಅದನ್ನು ಮೌರಿ ಅಂತ ಕರೀತಾರೆ. ಅಂತಹ ಮೌರಿಗಳು. ಮೌರಿ ಇದೆ ಅಂತಾದಮೇಲೆ ನಾಗಸ್ವರವೂ ಇರಲೇಬೇಕು, ನಾಗಸ್ವರವೂ ಇದೆ. ಹೀಗೆ ಹಲವು ಬಗೆಯ ವಾದ್ಯಗಳು, ಅನೇಕ ರೀತಿಯ ವಾದ್ಯಗಳು. ಊದುವ ವಾದ್ಯ, ಬೆರಳಿನಿಂದ ನುಡಿಸುವಂತಹ ವಾದ್ಯಗಳು,
ಇಂತಹ ಅನೇಕ ವಾದ್ಯಗಳು ಅದೆಲ್ಲವೂ ಕೂಡ ಇದರಲ್ಲಿ ನೋಡಿ, ವೀಣೆ, ತಂಬೂರಿ ಇಂಥದ್ದು ಯಾವುದನ್ನು ಹೇಳಲಿಲ್ಲ. ಅಂದರೆ ದೊಡ್ಡ ಸಮಾರಂಭದಲ್ಲಿ ನಗಾರಿ ಬಾರಿಸ್ತಾ ಇರುವಾಗ ವೀಣೆಯನ್ನು ನುಡಿಸ್ತಾ ಇದ್ದರೆ ಅದು ಕೇಳೋದಿಲ್ಲ. ಕೊಳಲನ್ನು ಹೇಳಲಿಲ್ಲ, ವೀಣೆಯನ್ನು ಹೇಳಲಿಲ್ಲ. ಕೃಷ್ಣನಿಗೆ ಕೊಳಲು ಬಹಳ ಪ್ರಿಯ, ಕೊಳಲನ್ನು ಹೇಳಬಹುದಾಗಿತ್ತು, ವೀಣೆಯನ್ನು ಹೇಳಬಹುದಾಗಿತ್ತು. ಸರಸ್ವತೀ ದೇವಿ ಯಾವಾಗಲೂ ಕೈಯಲ್ಲಿ ವೀಣೆಯನ್ನು ಹಿಡಿದು ನುಡಿಸ್ತಾ ಇರ್ತಾರೆ, ವೀಣೆಯನ್ನು ಹೇಳಬಹುದಾಗಿತ್ತು, ಅದನ್ನು ಹೇಳಲಿಲ್ಲ. ಇದು ಅಕ್ಷತೆಯ ಸಂದರ್ಭ, ಮಾಂಗಲ್ಯ ಧಾರಣೆಯ ಸಂದರ್ಭ, ಅದೇ ರೀತಿಯಲ್ಲಿ ಮಾಲಾರ್ಪಣೆಯ ಸಂದರ್ಭ ಏನಿದೆ, ಇದು ಬಹಳ ಸಂಭ್ರಮದ ಸಂದರ್ಭ. ಆ ಸಂದರ್ಭದಲ್ಲಿ ಬಹಳ ಅದ್ಧೂರಿಯ ವಾದ್ಯಗಳಿರುತ್ತವೆ. ಅಂತಹ ವಾದ್ಯಗಳಿರುವಾಗ ಈ ಮಧುರವಾದ, ಇಂಪಾದ, ನಿಧಾನಕ್ಕೆ ಹೃದಯಂಗಮವಾಗಿರುವಂತಹ ಈ ವೀಣೆ, ವೇಣು ಇಂತಹ ವಾದ್ಯಗಳೆಲ್ಲವೂ ಕೂಡ ಸೇರಿದರೆ ಅದು ಸೊಗಸಾಗೋದಿಲ್ಲ. ಅದಕ್ಕೆ ಆ ವಾದ್ಯಗಳ ಮಹತ್ವ ಕುಂಠಿತ ಆಗಿಬಿಡುತ್ತೆ. ಅದಕ್ಕೆ ಆ ವಾದ್ಯಗಳನ್ನು ಸೇರಿಸಿಲ್ಲ. ಮತ್ತು ಅದೇ ರೀತಿಯಲ್ಲಿ ಬಹಳ ಅಬ್ಬರವನ್ನುಂಟು ಮಾಡುವಂತಹ ಎಲ್ಲ ಉಳಿದದ್ದನ್ನೆಲ್ಲವನ್ನೂ ಕೂಡ ಅಡಗಿಸುವಂತಹ ಚಂಡೆ ವಾದ್ಯವನ್ನು ಕೂಡ ಹೇಳಲಿಲ್ಲ. ವಾದಿರಾಜರು ತುಳುನಾಡಿನವರು, ಇವತ್ತು ಚಂಡೆ ವಾದ್ಯ ಬಹಳ ಪ್ರಸಿದ್ಧ. ಮದುವೆ ಸಮಾರಂಭದಲ್ಲಿ ಈ ಚಂಡೆ ವಾದ್ಯ ಅಷ್ಟು ಪ್ರಶಸ್ತ ಅಲ್ಲ ಅಂತನ್ನೋ ಭಾವನೆಯೂ ಕೂಡ ಇದರಿಂದ ಮೂಡಿ ಬರ್ತಾ ಇದೆ. ಹೀಗೆ ಅದಕ್ಕೆ ಚಂಡೆಯನ್ನು, ವಾದಿರಾಜರು ತುಳುನಾಡಿನವರು, ಅಲ್ಲಿ ಚಂಡೆ ಇವತ್ತಿಗೂ ಬಹಳ ಪ್ರಸಿದ್ಧವಾಗಿರುವಂತಹ ವಾದ್ಯ. ಅದು ಇತ್ತೀಚೆಗೆ ಬಂದಿರುವಂತಹ ವಾದ್ಯ ಅಲ್ಲ, ಮೊದಲಿನ ಕಾಲದಿಂದಲೂ ಕೂಡ ಇರುವಂತಹ ವಾದ್ಯ. ಆದರೆ ಅದರ ಉಲ್ಲೇಖವನ್ನು ಮಾಡದೇನೆ ಭೇರಿಯನ್ನು ಹೇಳ್ತಾರೆ, ಅದೇ ರೀತಿಯಲ್ಲಿ ಕಹಳೆಯನ್ನು ಹೇಳ್ತಾರೆ. ಹೀಗೆ ಹಲವು ವಾದ್ಯಗಳನ್ನು ಉಲ್ಲೇಖ ಮಾಡ್ತಾ ಈ ವೀಣೆ, ವೇಣು ಮೊದಲಾದ ವಾದ್ಯಗಳು ಮಧುರವಾದಂತಹ ಮೆಲ್ಲನೆ ಧ್ವನಿಯಲ್ಲಿ ಬರುವಂತಹ ಹೊರಸೂಸುವ ಆ ವಾದ್ಯಗಳ ಉಲ್ಲೇಖವನ್ನು ಮಾಡದೇನೆ, ಚಂಡೆ ಮೊದಲಾದ ವಾದ್ಯಗಳ ಉಲ್ಲೇಖವನ್ನು ಮಾಡದೆ, ಇಂತಹ ವಿವಾಹ ಸಮಾರಂಭಕ್ಕೆ ಉಚಿತವಾದ ವಾದ್ಯಗಳ ಉಲ್ಲೇಖವನ್ನು ವಾದಿರಾಜರು ಈ ಸಂದರ್ಭದಲ್ಲಿ ಹೇಳ್ತಾ, ಹೀಗೆ ಅಂಬುಧಿಯ ಮನೆಯಲ್ಲೆಸೆದವು. ವಿವಾಹ ಮಹೋತ್ಸವವನ್ನು ಮಾಡ್ತಾ ಇರುವಂಥವನು ಸಮುದ್ರ ರಾಜ. ತನ್ನ ಮಗಳ ಮದುವೆ, ಇದು ಸಾಧಾರಣ ವ್ಯಕ್ತಿಯ ಮದುವೆ ಅಲ್ಲ, ಇದು ಲಕ್ಷ್ಮೀದೇವಿಯ ಮದುವೆ. ಲಕ್ಷ್ಮೀದೇವಿಯ ತಂದೆಯ ಸ್ಥಾನದಲ್ಲಿ ಸಮುದ್ರ ರಾಜ ಇದ್ದಾನೆ. ತಂದೆಯ ಸ್ಥಾನದಲ್ಲಿ ಅಂತ ಯಾಕೆ ಹೇಳಿದ್ದು? ತಂದೆ ಅಲ್ಲ ಅವನು, ನಿಜವಾದ ತಂದೆ ಅವನೇನಲ್ಲ, ತಂದೆಯ ಸ್ಥಾನ ಅಂತ ಅದಕ್ಕೋಸ್ಕರ ಹೇಳಿದ್ದು. ರುಕ್ಮಿಣೀಶ್ ವಿಜಯದ ಒಂದು ಸಂದರ್ಭ ಬಹಳ ಸೊಗಸಾಗಿದೆ. ರುಕ್ಮಿಣೀ ದೇವಿಯನ್ನು ಶ್ರೀಕೃಷ್ಣ ಅಪಹಾರ ಮಾಡಿಕೊಂಡು ಬಂದ. ಅಪಹಾರ ಮಾಡಿಕೊಂಡು ಬರುವಾಗ ಕನ್ಯೆ ಒಬ್ಬಳನ್ನೇ ಕರೆದುಕೊಂಡು ಬರ್ತಾನೆ ಹೊರತಾಗಿ ಕನ್ಯೆ ಕಡೆಯವರನ್ನು ಯಾರನ್ನೂ ಕರ್ಕೊಂಡು ಬರಲ್ಲ. ಕನ್ಯೆ ಒಬ್ಬಳೇ ಬಂದಿದ್ದಾಳೆ. ಸರಿ, ವಿವಾಹಕ್ಕೆ ಉಚಿತವಾದಂತಹ ಮಾತುಕತೆಗಳಾಗಬೇಕು, ಜಾತಕ ಪರಿಶೀಲನೆ ಆಗಬೇಕು. ಹಾಗಾದರೆ ಹುಡುಗಿ ಕಡೆಯವರು ಬರಲಿ ಅಂತಂದ್ರಂತೆ. ಕೃಷ್ಣನ ಬಂಧುಗಳು ಕೆಲವರು ಹುಡುಗಿ ಕಡೆಯವರು ಬರಲಿ, ಕೂತ್ಕೊಂಡು ಜಾತಕ ಪರಿಶೀಲನೆ ಮಾಡೋಣ, ಮಾತುಕತೆಯನ್ನು ಮುಂದುವರಿಸೋಣ ಅಂತಂದ್ರಂತೆ. ಆವಾಗ ಹುಡುಗಿ ಕಡೆಯವರು ಯಾರಿದ್ದಾರೆ? ಅಲ್ಲೇ ಒಬ್ಬರಂದ್ರಂತೆ. ಯಾರಿದ್ದಾರೆ ಹುಡುಗಿ ಕಡೆಯವರು? ಪಾಪ ಹುಡುಗಿ ಒಬ್ಬಳೇ ಬಂದಿದ್ದಾಳೆ, ಏನು ಮಾಡೋದು, ಬೇಜಾರು ಮಾಡ್ಕೊಳ್ಳೋದು ಬೇಡ, ನಾವೇ ಕೆಲವರು ಹುಡುಗಿ ಪಕ್ಷದಲ್ಲಿ ಬಂದು ನಿಂತುಕೊಳ್ಳೋಣ ಅಂತಂತ ಇದ್ದಾರಂತೆ. ಅಷ್ಟೊತ್ತಿಗೆ ಜೋರಾಗಿ ಒಂದು ಅಬ್ಬರದ ಧ್ವನಿ ಕೇಳಿ ಬರ್ತಾ ಇದೆ. ಯಾರದು ಅಂತ ನೋಡಿದರೆ ಸಮುದ್ರ ರಾಜ ಭೋರ್ಗರೆತ ಶಬ್ದವನ್ನು ಹೊರಸೂಸ್ತಾ ಇದ್ದಾನೆ. ಅವನಂತಾನೆ, ತಂದೆ ಯಾರೂ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಸಮುದ್ರ ರಾಜ, ನನ್ನ ಮಗಳಾಗಿ ಹಿಂದೆ ಲಕ್ಷ್ಮೀದೇವಿ ಪ್ರಕಟಳಾಗಿದ್ದಾಳೆ, ಅವಳೇ ಇವತ್ತು ರುಕ್ಮಿಣಿಯಾಗಿ ಬಂದಿದ್ದಾಳೆ. ತಂದೆಯ ಸ್ಥಾನದಲ್ಲಿ ಅವತ್ತು ನಿಂತವನು ನಾನೇ. ಇವತ್ತು ನನ್ನ ತೀರದಲ್ಲೇ, ಸಮುದ್ರ ತೀರದಲ್ಲೇ ವಿವಾಹ ಮಹೋತ್ಸವವನ್ನು ನಡೆಸ್ತಾ ಇದ್ದೀರಾ, ನಾನೇ ತಂದೆಯ ಸ್ಥಾನದಲ್ಲಿ ಇವತ್ತಿಗೂ ನಿಲ್ತಾ ಇದ್ದೇನೆ ಅಂತ ಸಮುದ್ರ ರಾಜ ತನ್ನ ಭೋರ್ಗರೆತದ ಮುಖಾಂತರ ಪ್ರತ್ಯುತ್ತರವನ್ನು ಕೊಡುವಂತಿತ್ತು ಅಂತ ವಾದಿರಾಜರು ಸೊಗಸಾಗಿ ನಿರೂಪಿಸ್ತಾರೆ. ಆಸನ್ರಪಾಃ ಕೇಚನ ಭೀಷ್ಮಪುತ್ರ್ಯಾಃ ಪಕ್ಷೇ ಸದಾರ ಅಪರೇ ಮುರಾರೇಃ ವಾರ್ಧಿಸ್ತದಾ ಗರ್ಜತಿ ವಾರಿಜಾಕ್ಷ್ಯಾಃ ಪಕ್ಷೇಹಮೇವೇತಿ ವದನ್ನಿವೋಚ್ಚೈಃ. ಹಾಗೆ ಇವತ್ತು ಸಮುದ್ರ ರಾಜನಿಂದಲೇ ಪ್ರಕಟಳಾದಂಥವಳು ಲಕ್ಷ್ಮೀದೇವಿ. ಸಮುದ್ರ ರಾಜ ಇವತ್ತೂ ತಂದೆಯೇನಲ್ಲ, ಲೋಕದ ತಂದೆ ತಾಯಂದಿರಂತೆ
ಈ ಸಮುದ್ರ ರಾಜ ಆಗಲಿ, ಯಾರು ತಾಯಿ ಯಾರು ಹೇಳಬೇಕು? ಹಾಗಾದರೆ ಸಮುದ್ರ ರಾಜ ತಂದೆ ಅಂದರೆ ತಾಯಿ ಯಾರು? ಸಮುದ್ರ ರಾಜನಿಗೆ ಹಲವು ಜನ ಮಡದಿಯರಿದ್ದಾರೆ. ಗಂಗೆ, ಯಮುನೆ, ಸರಸ್ವತಿ, ಗೋದಾವರಿ, ಹೀಗೆ ಹಲವರು ಮಡದಿಯರಿದ್ದಾರೆ. ಯಾರು ತಾಯಿ? ಲಕ್ಷ್ಮೀದೇವಿಗೆ. ಸಮುದ್ರನನ್ನೇ ತಂದೆ ತಾಯಿ ಅಂತ ಹೇಳಬೇಕು. ಯಾಕೆ? ಸಮುದ್ರ ರಾಜನಿಂದಲೇ ಪ್ರಕಟಳಾದವಳಾದ್ದರಿಂದ. ಹೇಗೆ ಬ್ರಹ್ಮದೇವರು ಪರಮಾತ್ಮನ ನಾಭಿಕಮಲದಿಂದ ಬಂದಿದ್ದಾರೆ, ಆ ರೀತಿಯಲ್ಲಿ ಲಕ್ಷ್ಮೀದೇವಿ ಸಮುದ್ರದಿಂದಲೇ ಹೊರಹೊಮ್ಮುತ್ತಾ ಇದ್ದಾಳೆ. ಆದ್ದರಿಂದ ಸಮುದ್ರವನ್ನೇ ತಂದೆ ಅಂತಲೂ ಹೇಳಬೇಕು, ತಾಯಿ ಅಂತಲೂ ಹೇಳಬೇಕು. ಸಮುದ್ರ ರಾಜ ತಂದೆಯ ಸ್ಥಾನದಲ್ಲಿ ನಿಂತು, ಲೋಕದ ದೃಷ್ಟಿಯಿಂದ ತಂದೆಯ ಸ್ಥಾನದಲ್ಲಿ ನಿಂತು ಇದು ಸಂತೋಷವನ್ನು ಪಡ್ತಾ ಇದ್ದಾನೆ. ಇದೊಂದು ನನಗೆ ಹೆಮ್ಮೆಯ ವಿಷಯ. ಜಗತ್ತಿನ ತಂದೆ ತಾಯಂದಿರ ವಿವಾಹ ಮಹೋತ್ಸವವನ್ನು ನಡೆಸುವ ಸೌಭಾಗ್ಯ ನನ್ನದಾಗಿದೆ ಅಂತನ್ನುವ ಬಹಳ ಸಂಭ್ರಮದಿಂದ, ಇದೊಂದು ಅವಕಾಶ ನನಗೆ ಸಿಕ್ಕಿದೆ, ಸೌಭಾಗ್ಯ ನನ್ನದಾಗಿದೆ ಅಂತ ಭಾವಿಸ್ತಾ ಸಮುದ್ರ ರಾಜ ಅದ್ಧೂರಿಯ ವಿವಾಹ ಮಹೋತ್ಸವಕ್ಕೆ ನಿಂತಿದ್ದಾನೆ. ಆ ಸಮುದ್ರ ರಾಜನ ತೀರದಲ್ಲಿ, ಕ್ಷೀರ ಸಮುದ್ರದ ದಡದಲ್ಲಿ ಅಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ. ಎಷ್ಟು ಸೊಗಸಾದಂತಹ ಸ್ಥಳ! ಅದನ್ನು ಒಮ್ಮೆ ಗಮನಿಸಬೇಕು, ಅದರ ಚಿಂತನೆ ನಾವು ಮಾಡಬೇಕು. ವಿವಾಹ ಮಹೋತ್ಸವ ಎಲ್ಲಿ ನಡೀಬೇಕು? ವಿವಾಹ ಮಹೋತ್ಸವದ ವೇದಿಕೆ ಎಂಥದ್ದಾಗಿರಬೇಕು? ಕೃಷ್ಣಾವತಾರ ಕಾಲದಲ್ಲಿ ಅದರದ್ದೊಂದು ಚಿಂತನೆ ನಡೆಯುತ್ತಂತೆ. ದ್ವಾರಕೆಯಲ್ಲಿ ಎಲ್ಲ ಮಾತುಕತೆಗಳಾಗುವಾಗ ಕೃಷ್ಣ ರುಕ್ಮಿಣಿಯರ ವಿವಾಹ ಮಹೋತ್ಸವ ನಡೆಯಬೇಕು. ಇದಕ್ಕೆ ವೇದಿಕೆಯನ್ನು ಎಲ್ಲಿ ಸಿದ್ಧಪಡಿಸೋಣ? ಇವತ್ತು ನಾವು ದೊಡ್ಡ ಒಂದು ಕಲ್ಯಾಣ ಮಂಟಪವನ್ನು ಆರಿಸಿಕೊಳ್ತೇವೆ. ವಿವಾಹ ಮಹೋತ್ಸವವನ್ನು ಆಚರಿಸೋದಕ್ಕೋಸ್ಕರ ಬಹಳ ವೈಭವಗಳಿಂದ ಕೂಡಿರುವ ಕಲ್ಯಾಣ ಮಂಟಪಗಳು ಹಲವು ರೀತಿಯಲ್ಲಿ ಇವೆ. ಅದರಲ್ಲಿ ಯೋಗ್ಯವಾದದ್ದು ಯಾವುದು ಅನ್ನೋದನ್ನು ಆರಿಸಿಕೊಳ್ತೇವೆ. ಆ ರೀತಿಯಲ್ಲಿ ಚಿಂತನೆ ನಡೆಯುವಾಗ ಕೃಷ್ಣನನ್ನು ಕೇಳಿದ್ರಂತೆ. ಇಲ್ಲಿ ಹಲವಾರು ದ್ವಾರಕೆಯಲ್ಲಿ ಹಲವಾರು ಕಲ್ಯಾಣ ಮಂಟಪಗಳಿವೆ. ಕೃಷ್ಣ, ನಿನಗೆ ಪ್ರಿಯವಾದಂತಹ ಕಲ್ಯಾಣ ಮಂಟಪ ಯಾವುದು? ಎಲ್ಲಿ ವಿವಾಹ ನಡೆಯಬೇಕು ಅಂತಲೂ ನಿನ್ನ ಇಚ್ಛೆ ಹೇಳು ಅಂತಂದ್ರಂತೆ. ಅದಕ್ಕೆ ಕೃಷ್ಣ ಹೇಳಿದಂತೆ, ದ್ವಾರಕೆಯಲ್ಲಿ ಒಂದು ಸುಂದರವಾದ ಉದ್ಯಾನವನ ಇದೆ. ಆ ಉದ್ಯಾನವನಕ್ಕೆ ಮೂಲಮಾಧವ ಅಂತ ಹೆಸರು. ಆ ಉದ್ಯಾನವನದಲ್ಲಿ ನನ್ನ ವಿವಾಹ ಮಹೋತ್ಸವ ನಡೆಯಬೇಕು ಅಂತ ಕೃಷ್ಣ ಹೇಳಿದ್ನಂತೆ. ಕೃಷ್ಣಾವತಾರವನ್ನು ಗಮನಿಸುವಾಗ ಕೃಷ್ಣ ಪ್ರಕೃತಿ ಪ್ರಿಯ. ಪ್ರಕೃತಿಯ ರಕ್ಷಣೆಗೆ ಹಲವು ಕಡೆಯಲ್ಲಿ ಕಟಿಬದ್ಧನಾಗಿ ನಿಂತಿದ್ದಾನೆ. ನೀರು ಕಲುಷಿತವಾದಾಗ ರಕ್ಷಣೆಯನ್ನು ಮಾಡಿದ್ದಾನೆ. ಮರ ಕಲುಷಿತವಾದಾಗ, ವಿಷಪೂರಿತವಾದಾಗ ಅದನ್ನು ಕಿತ್ತೆ ಹಾಕಿದ್ದಾನೆ. ಊರಿನ ಮಧ್ಯದಲ್ಲಿ ಮರಗಳು ಕಡಿಮೆಯಾಗಿ ಜನಸಂಖ್ಯೆ ಜಾಸ್ತಿಯಾದಾಗ ಅಂತಹ ಗೋಕುಲವನ್ನು ಬಿಟ್ಟು ಕಾಡುಮಯವಾಗಿರುವ ವೃಂದಾವನಕ್ಕೆ ತಾನು ಸಾಗಿ ತಾನು ಪ್ರಕೃತಿ ಪ್ರಿಯ ಅನ್ನೋದನ್ನು ಕೃಷ್ಣ ತೋರಿಸಿಕೊಟ್ಟಿದ್ದಾನೆ. ಅಂತಹ ಕೃಷ್ಣ ತನ್ನ ವಿವಾಹವನ್ನು ಮಾಡಿಕೊಂಡದ್ದು ಉದ್ಯಾನವನದಲ್ಲಿ, ಅದಕ್ಕೆ ಲತಾ ಮಂಟಪದ ಮಧ್ಯದಲ್ಲಿ ಅನ್ನೋದನ್ನು ವಾದಿರಾಜರು ತುಂಬ ಸ್ಪಷ್ಟವಾಗಿ ಹೃದಯಂಗಮವಾಗಿ ತಿಳಿಸಿಕೊಡುತ್ತಾರೆ. ಹಾಗೆ ಈಗ ನಡೀತಾ ಇರುವಂತಹ ವಿವಾಹ ಮಹೋತ್ಸವವು ಕ್ಷೀರ ಸಮುದ್ರದ ದಡದಲ್ಲಿ. ಅದರ ಚಿತ್ರಣವನ್ನು ಒಮ್ಮೆ ನಮ್ಮ ಹೃದಯಕ್ಕೆ ತಂದುಕೊಳ್ಬೇಕು. ಎಷ್ಟು ಸೊಗಸಾದಂತಹ ಪ್ರದೇಶ! ಪೂರ್ತಿಯಾಗಿ ಬಿಳಿಯಾದ ಸಮುದ್ರ, ಹಾಲಿನ ಸಮುದ್ರ. ಅದು ಉಪ್ಪು ನೀರಿನ ಸಮುದ್ರವೂ ಅಲ್ಲ, ಸಿಹಿಯಾದ ಹಾಲಿನ ಸಮುದ್ರ. ಆ ಹಾಲಿನ ಸಮುದ್ರದ ದಡ, ಆ ದಡ ಇವತ್ತು ಸಮುದ್ರದ ದಡದಲ್ಲಿ ಸಂಜೆಯ ಒಂದು ಪ್ರಯಾಣನೇ ಬಹಳ ಸುಂದರ, ಸುಖಕರ, ಹಿತಕರ. ಪೂರ್ತಿ ಮರಳಿನಲ್ಲಿ ಅಲ್ಲ, ಸಮುದ್ರದಲ್ಲಿಯೂ ಅಲ್ಲ. ಸಮುದ್ರದ ಅಲೆಗಳು ಬಂದು ಅಪ್ಪಳಿಸುವ ಆ ದಡಭಾಗ ಏನಿದೆ, ಸಮುದ್ರದ ಅಲೆಗಳಿಂದ ತೊಯ್ದ ಆ ಮರಳಿನ ಭಾಗ, ಒದ್ದೆಯಾದ ಮರಳಿನ ಭಾಗ, ಅದು ನಡೆಯೋದಕ್ಕೆ ತುಂಬ ಹಿತಕರವಾಗಿರುತ್ತೆ. ಅಂತಹ ಅತ್ಯಂತ ರಮಣೀಯವಾದ ಕ್ಷೀರ ಸಮುದ್ರದ ಆ ಸುಗಂಧದಿಂದ ತುಂಬಿದ ಅನೇಕ ಸುಗಂಧಮಯವಾಗಿರುವ ಬಳ್ಳಿಗಳು, ಮರಗಳು, ಅವುಗಳಿಂದ ಅಲಂಕೃತವಾದ, ಆಗಲೇ ಹೊರಬಂದಂತಹ ಪಾರಿಜಾತ ಮೊದಲಾದ ವೃಕ್ಷಗಳ ಸುಂದರವಾದಂತಹ ಅತ್ಯಂತ ಮನೋಹರವಾದ ಸುಗಂಧಭರಿತವಾದ ಕುಸುಮಗಳ ಆ ಪರಿಸರ. ಅಂತಹ ಪರಿಸರದಲ್ಲಿ ಲಕ್ಷ್ಮೀನಾರಾಯಣರ ಅದ್ಭುತವಾದಂತಹ ವಿವಾಹ ಮಹೋತ್ಸವ. ದೇವತೆಗಳು ಎಲ್ಲರೂ ಕೂಡ ಸೇರಿದ್ದಾರೆ. ಇಂತಹ ವಿವಾಹ ಮಹೋತ್ಸವ ಅಲ್ಲಿ ನಡೀತಾ ಇದೆ. ಅಂಬುಧಿಯ ಮನೆಯಲ್ಲೆಸೆದವು. ಕ್ಷೀರ ಸಮುದ್ರನ ಮನೆಯಲ್ಲಿ ಇಂತಹ ವಾದ್ಯಗಳು ಮೊಳಗುತ್ತಾ ಇವೆ.
ಅರ್ಘ್ಯಪಾದ್ಯಾಚಮನ ಮೊದಲಾದ ಷೋಡಶ ನರ್ಘ್ಯ ಪೂಜೆ ಇತ್ತ ನಳಿಯಾಗೆ ಒಗ್ಗಿದ ಮನದಿಂದ ಧಾರೆ ಎರದನೆ ಸಿಂಧು ಸದ್ಗತಿ ಇತ್ತು ಸಲಹೆಂದ ಶೋಭಾನೆ. ವಿವಾಹ ಮಹೋತ್ಸವಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಮಾವ ಮಾಡಬೇಕಾದ ಕೆಲವು ಕೆಲಸಗಳಿವೆ. ವೇದಿಕೆಗೆ ಹಸೆಮಣೆಗೆ ಬರುವ ಮೊದಲು ಹಸೆಮಣೆಗೆ ಬರುವ ಮೊದಲು ವರ ಇದ್ದಲ್ಲಿಗೆ ಹೆಣ್ಣು ಕೊಡುವಂತಹ ತಂದೆ ಅವನು ಹೋಗಿ ಮಧುಪರ್ಕವನ್ನು ನೀಡೋದು ಅಂತ ಬಹಳ ಪ್ರಸಿದ್ಧವಾಗಿರೋದು. ಮಧುಪರ್ಕ ಸಮರ್ಪಣೆ ಅಂತ ಇಲ್ಲಿ ವಾದಿರಾಜರು ಹೇಳ್ತಾರೆ. ಅಲ್ಲಿ ಮಧುಪರ್ಕ ಅಂತ ಒಂದೇ ಅಲ್ಲ, ಅಲ್ಲಿ ಅರ್ಘ್ಯಪಾದ್ಯ ಎಲ್ಲವೂ ಕೂಡ ಇದೆ. ಷೋಡಶೋಪಚಾರಗಳನ್ನೇ ಸಮರ್ಪಣೆ ಮಾಡ್ತಾ ಇದ್ದಾನಂತೆ, ಷೋಡಶೋಪಚಾರಗಳನ್ನೇ ನೀಡ್ತಾ ಇದ್ದಾನೆ. ಇದು ಕೆಲವು ಸಂದರ್ಭಗಳಲ್ಲಿ ಮಾವಂದರಿಗೆ ಸಂಕೋಚ ಆಗುವಂತಹ ಸನ್ನಿವೇಶಗಳು. ನಾನು ಯಾರದೋ ಕಾಲು ತೊಳಿತಾ ಇದ್ದೇನೆ ಅಂತ ಮಗಳ ಮೇಲಿನ ಪ್ರೀತಿಗೆ ವ್ಯಾಮೋಹಕ್ಕೆ ಎಂಥವ್ರದ್ದೋ ಕಾಲು ತೊಳೆಯುವಂತಹ ದೌರ್ಭಾಗ್ಯ ಮಾವಂದಿರದ್ದಾಗಿರುತ್ತೆ. ಈಗ ಸಮುದ್ರರಾಜನ ಸೌಭಾಗ್ಯ ಏನು ಅಂತಂದರೆ, ಯಾರ ಕಾಲನ್ನು ತೊಳೆದಾಗ ಶ್ರೀಧರ ರೂಪಿಣೇ ವರಾಯ ಅಂತ ಆ ವರನಲ್ಲಿ ಇರುವಂತಹ ಶ್ರೀಧರ ರೂಪಿಯಾದ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕೋ, ಮಾಡಿ ಕಾಲನ್ನು ತೊಳೆಯಬೇಕೋ, ವಯಸ್ಸಿನಲ್ಲಿ ಚಿಕ್ಕವನಾದರೂ ವಿದ್ಯೆಯಲ್ಲಿ ಚಿಕ್ಕವನಾದರೂ ಅಲ್ಲಿ ಇರುವಂತಹ ಶ್ರೀಧರನ ಚಿಂತನೆಯಿಂದ ಪಾದಸ್ಪರ್ಶ, ನಮಸ್ಕಾರ, ಕಾಲು ತೊಳೆಯೋದು ಎಲ್ಲವೂ ಕೂಡ ಉಚಿತ ಆಗತ್ತೆ. ಆದರೆ ಇವತ್ತು ಸಮುದ್ರರಾಜನಿಗೆ ಸಿಕ್ಕ ಸೌಭಾಗ್ಯ ಶ್ರೀಧರ ರೂಪಿಯೇ, ಸಾಕ್ಷಾತ್ ಶ್ರೀಧರನೇ, ನಾರಾಯಣನೇ, ನಾರಾಯಣನ ಪಾದವನ್ನೇ ತೊಳೆದು ಅವನಿಗೆ ತನ್ನ ಮಗಳ ಧಾರೆಯನ್ನು ಎಳೆದುಕೊಡುವಂತಹ ಒಂದು ಅತ್ಯಂತ ಯೋಗ್ಯವಾದ ಸೌಭಾಗ್ಯ ಅವನ ಪಾಲಿಗೆ ಒದಗಿ ಬಂದಿದೆ. ಬಹಳ ಸಂತೋಷದಿಂದ ಅವನು ಸಂಭ್ರಮವನ್ನು ಪಡುತ್ತಾ ಪರಮಾತ್ಮನಿಗೆ ಅರ್ಘ್ಯಪಾದ್ಯಾದಿಗಳ ಸಮರ್ಪಣೆಯನ್ನು ಮಾಡ್ತಾ ಇದ್ದಾನೆ. ಕ್ರಮ ಪ್ರಕಾರ ಅವನಿಗೆ ಎಲ್ಲ ಉಪಚಾರಗಳ ಸಮರ್ಪಣೆಯನ್ನು ಮಾಡ್ತಾ ಇದ್ದಾನೆ. ಷೋಡಶೋಪಚಾರಗಳು, 16 ರೀತಿಯ ಉಪಚಾರಗಳಿವೆ. ನಿತ್ಯ ಪರಮಾತ್ಮನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಷೋಡಶ ಉಪಚಾರಗಳು, 16 ಉಪಚಾರಗಳು. ಪೂಜೆ ಅಂತನ್ನುವಾಗ ಅದರಲ್ಲಿ ಇಷ್ಟು ಅಂಶಗಳು ಬರುತ್ತವೆ. ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಪುನರಾಚಮನ, ಸ್ನಾನ, ವಸ್ತ್ರ, ಉಪವೀತ, ಆಭರಣ, ಮಾಲ್ಯ, ಗಂಧ, ಧೂಪ, ದೀಪ, ನೈವೇದ್ಯ, ನಮಸ್ಕಾರ ಅಂತ ಈ ಎಲ್ಲ ಉಪಚಾರಗಳ ಸಮರ್ಪಣೆಯನ್ನು ಮಾಡುವಂತಹ ಕ್ರಮ. ಈ ಎಲ್ಲ ಉಪಚಾರಗಳನ್ನು ಪ್ರತ್ಯಕ್ಷವಾಗಿ ದೇವರಿಗೆ ಅವನು ಅರ್ಪಿಸ್ತಾ ಇದ್ದಾನೆ. ನಾವು ಶಾಲಿಗ್ರಾಮವನ್ನು, ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡಿ ಇಲ್ಲಿ ದೇವರು ಇದ್ದಾನೆ, ಈ ಕಲ್ಲು ದೇವರಲ್ಲ, ಕಲ್ಲಿನ ಒಳಗೆ ದೇವರಿದ್ದಾನೆ ಅಂತ ಚಿಂತಿಸ್ತಾ ಅಲ್ಲಿ ದೇವರ ಪೂಜೆ ಅಂತ ಹೇಳಿ ಅರ್ಘ್ಯಪಾದ್ಯ ಇವುಗಳನ್ನೆಲ್ಲವನ್ನು ಕೂಡ ಅರ್ಪಣೆ ಮಾಡಬೇಕು. ಸಮುದ್ರರಾಜ ನೇರವಾಗಿ ನಾರಾಯಣನಿಗೆ ಪಾದ್ಯ ಸಮರ್ಪಣೆಯನ್ನು ಮಾಡ್ತಾನೆ. ಗಂಗಾ, ಸರಸ್ವತಿ, ಸಿಂಧು, ಕಾವೇರಿ ಎಲ್ಲ ನದ್ಯಭಿಮಾನಿ ದೇವತೆಗಳು ನಾನು ಮುಂದೆ ಅಂತ ಬರ್ತಾರೆ. ಎಲ್ಲರೂ ಬಂದು ಆ ನಾರಾಯಣನ ಪಾದಗಳಿಗೆ ನೀರು ಹಾಕ್ತಾ ಇದ್ದಾರೆ. ಸಮುದ್ರ ರಾಜ ಪಾದ ಪ್ರಕ್ಷಾಲನವನ್ನು ಮಾಡ್ತಾ ಇದ್ದಾನೆ. ಆ ಪಾದ ಪ್ರಕ್ಷಾಲನವನ್ನು ಮಾಡಿ ತನ್ನ ತಲೆಯ ಮೇಲೆ ಧಾರಣೆ ಮಾಡಿಕೊಳ್ತಾ ಇದ್ದಾನೆ. ಎಂತಹ ಭಾಗ್ಯವಂತನಾಗಿದ್ದಾನೆ. ಗಂಗಾದಿ ನದಿಗಳು ಅವರು ಭಾವಿಸ್ತಾ ಇದ್ದಾರೆ, ಗಂಗೆ ಹುಟ್ಟಿದ್ದೇ ವಿಷ್ಣುವಿನ ಪಾದದಿಂದ. ಆದರೆ ಅವಳಿಗೆ ತೃಪ್ತಿಯೇ ಇಲ್ಲ. ಗಂಗೆಗೂ ತೃಪ್ತಿ ಇಲ್ಲ, ನಾರಾಯಣನಿಗೂ ತೃಪ್ತಿ ಇಲ್ಲ. ಗಂಗೆ ಯಾವಾಗಲೂ ಪರಮಾತ್ಮನ ಸನ್ನಿಧಾನದಲ್ಲೇ ಇರಬೇಕು ಅಂತ ಬಯಸ್ತಾಳೆ. ಗಂಗೆ ಹುಟ್ಟಿದ್ದು ವಿಷ್ಣುವಿನ ಪಾದದಿಂದ ಅಂತಾದರೂ ಅದೇ ಗಂಗೆಯ ಜಲವನ್ನು ತೆಗೆದುಕೊಂಡು ಮತ್ತೆ ಶಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡ್ತೇವೆ. ಪರಮಾತ್ಮ ಅದನ್ನು ತುಂಬ ಇಷ್ಟಪಡುತ್ತಾನೆ. ಗಂಗೆ ಎಲ್ಲೆಲ್ಲಿ ಹರಿತಾ ಇದ್ದಾಳೆ ಅಲ್ಲೆಲ್ಲ ಪರಮಾತ್ಮ ತನ್ನ ಮಂದಿರವನ್ನು ಮಾಡಿಕೊಂಡು ಅಲ್ಲಿ ನೆಲೆಸಿದ್ದಾನೆ. ಗಂಗೆಯನ್ನು ನೋಡ್ತಾ ನಿಂತಿದ್ದಾನೆ. ಮಗಳ ಮೇಲೆ ಅಷ್ಟೊಂದು ಪ್ರೀತಿ. ಮಗಳೇ ಇವತ್ತು ಅತ್ತೆಯಾಗಿದ್ದಾಳೆ. ತನ್ನ ಪಾದದಿಂದ ಹುಟ್ಟಿರುವ ಗಂಗೆ ಇವತ್ತು ಅತ್ತೆಯ ಸ್ಥಾನದಲ್ಲಿ ನಿಂತಿದ್ದಾಳೆ. ಸಮುದ್ರರಾಜನ ಮಗಳು ಲಕ್ಷ್ಮಿ ಅಂತಾದಾಗ ಗಂಗೆ ಅತ್ತೆಯ ಸ್ಥಾನಕ್ಕೆ ಏರುತ್ತಾ ಇದ್ದಾಳೆ. ಆ ಗಂಗಾದಿ ನದ್ಯಭಿಮಾನಿ ದೇವತೆಗಳು ಸರಸ್ವತಿ, ಸಿಂಧು, ಕಾವೇರಿ, ಗೋದಾವರಿ ಎಲ್ಲ ನದ್ಯಭಿಮಾನಿ ದೇವತೆಗಳು ಸೇರಿಕೊಂಡಿದ್ದಾರೆ. ಸಂಭ್ರಮದಿಂದ
ಬಂದಿದ್ದಾರೆ. ಪರಮಾತ್ಮನಿಗೆ ಷೋಡಶೋಪಚಾರಗಳ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅರ್ಘ್ಯ ಪಾದ್ಯ ಮೊದಲಾದಂತಹ ಉಪಚಾರಗಳು. ಒಂದು ಮಾತನ್ನು ಹೇಳ್ತಾರೆ, ಅನರ್ಘ್ಯ ಪೂಜೆ ಇತ್ತ. ಅರ್ಘ್ಯ ಪಾದ್ಯ ಮೊದಲಾದಂತಹದ್ದನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಉಳಿದದ್ದಕ್ಕೆ ಬೆಲೆ ಕಟ್ಟಬಹುದು. ಆದರೆ ಅವತ್ತು ಸಮುದ್ರ ರಾಜ ಏನು ನಾರಾಯಣನಿಗೆ ಈ ಉಪಚಾರಗಳನ್ನು ಸಲ್ಲಿಸ್ತಾ ಇದ್ದಾನೆ, ಅದಕ್ಕೆ ಬೆಲೆ ಕಟ್ಟಲಿಕ್ಕೇ ಸಾಧ್ಯ ಇಲ್ಲ. ಇದಕ್ಕೆ ಇಷ್ಟೇ ಪುಣ್ಯ ಇಷ್ಟೇ ಭಾಗ್ಯ ಅಂತ ಹೇಳಲಿಕ್ಕೇ ಸಾಧ್ಯ ಇಲ್ಲ. ಅದಕ್ಕೆ ಅನರ್ಘ್ಯ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ಒಂದೊಂದು ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿದರೆ ಎಷ್ಟು ಅನುಗ್ರಹವನ್ನು ಮಾಡ್ತಾನೆ. ಕೃಷ್ಣ ವೃಂದಾವನದಿಂದ ಮಥುರಾಪಟ್ಟಣಕ್ಕೆ ಬರ್ತಾನೆ. ಮಥುರಾಪಟ್ಟಣಕ್ಕೆ ಬಂದಾಗ ಅಲ್ಲಿಯ ಜನರು ಅದ್ಧೂರಿ ಸ್ವಾಗತವನ್ನು ಕೃಷ್ಣನಿಗೆ ಮಾಡ್ತಾರೆ. ಒಬ್ಬ ನಾಪಿತ ಇರ್ತಾನೆ, ಕ್ಷೌರಿಕ, ಕ್ಷೌರವನ್ನು ಮಾಡುವಂಥವನು. ಅವನು ಕೃಷ್ಣನ ಹತ್ರ ಕೇಳ್ತಾನೆ, ಕೃಷ್ಣ, ನಾನು ನಿನಗೆ ಕೇಶಾಲಂಕಾರ ಮಾಡಬೇಕು ಅಂತ ಬಯಸ್ತಾ ಇದ್ದೇನೆ, ನನ್ನ ಸೇವೆಯನ್ನು ಸ್ವೀಕಾರ ಮಾಡ್ತೀಯಾ ಅಂತ ಕೇಳ್ತಾನೆ. ಅವಶ್ಯವಾಗಿ ನಾನು ಬರ್ತೇನೆ ಅಂತ ಹೇಳಿ ಕೃಷ್ಣ ಆ ನಾಪಿತನ ಕಡೆಯಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಕೇಶಾಲಂಕಾರ, ಅವನೆಲ್ಲ ಕ್ಷೌರವನ್ನೆಲ್ಲ ಮಾಡಿ ಕೃಷ್ಣನಿಗೆ ಚೆನ್ನಾಗಿ ಕೇಶಾಲಂಕಾರವನ್ನು ಮಾಡ್ತಾನಂತ. ಅವನಿಗೆ ಕೃಷ್ಣ ಅನುಗ್ರಹವನ್ನು ಮಾಡ್ತಾನೆ. ಅಲ್ಲೊಬ್ಬ ಹೂವನ್ನು ಪೋಣಿಸುವಂಥವನಿರ್ತಾನೆ, ಮಾಲೆಯನ್ನು ಸಿದ್ಧಪಡಿಸುವವನು. ಸುಂದರವಾದ ಮಾಲೆಯನ್ನು ಸಿದ್ಧಪಡಿಸಿ, ಕೃಷ್ಣ, ಈ ಹಾರವನ್ನು ನಿನಗೆ ಅರ್ಪಿಸಬೇಕು ಅಂತ ಬಯಸ್ತಾ ಇದ್ದೇನೆ. ಕೃಷ್ಣ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತಾನೆ, ಅವನಿಗೆ ಅನುಗ್ರಹ ಮಾಡ್ತಾನೆ. ಕುಬ್ಜೆ, ಊರಿನವರೆಲ್ಲ ಅವಳನ್ನು ನಿಂದನೆ ಮಾಡ್ತಾ ಇದ್ದಾರೆ. ಡೊಂಕಾಗಿದ್ದಾಳೆ, 3 ಕಡೆ ಶರೀರ ಅದು ವಕ್ರವಾಗಿದೆ. ಹೀಗಾಗಿ ಅವಳನ್ನು ತ್ರಿವಕ್ರ ಅಂತ ಕರೀತಾರೆ. ಆ ತ್ರಿವಕ್ರ ಗಂಧವನ್ನು ಹಿಡಿದು ಬರ್ತಾಳೆ. ನಾನು ದುಷ್ಟ ಕಂಸನಿಗೆ ಗಂಧವನ್ನು ತೆಗೆದು ನನ್ನ ಕೈಗಳು ಕಲ್ಲಾಗಿವೆ. ಇವತ್ತು ನನ್ನ ಭಾಗ್ಯ ಕೃಷ್ಣ, ಇವತ್ತು ನಾನು ತೆಗೆದ ಗಂಧವನ್ನು ನೀನು ಸ್ವೀಕಾರ ಮಾಡೋದಾದರೆ ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ ಅಂತಾಳೆ. ಕೃಷ್ಣ ಅವಶ್ಯವಾಗಿ ನಾನು ಬರ್ತೇನೆ, ಬಲರಾಮನು ಬರ್ತಾನೆ, ಹಚ್ಚು ನಿನ್ನ ಕೈಯಿಂದಲೇ ಈ ಗಂಧವನ್ನು ಲೇಪನ ಮಾಡು ಅಂತಾನೆ ಕೃಷ್ಣ. ತ್ರಿವಕ್ರೆ ಅವಳ ಯೋಗ್ಯತೆಯನ್ನು ಅರಿತು ಕೃಷ್ಣ ಆ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಗಂಧ ಲೇಪನವನ್ನು ಅವಳೇ ಮಾಡಿದ್ದಾಳೆ. ಮಾಡಿದರೆ ಕೃಷ್ಣ ಅವಳ ಕಾಲ ಮೇಲೆ ತನ್ನ ಕಾಲನ್ನು ಇಟ್ಟು ಅವಳ ಚುಬುಕವನ್ನು ಅಂದರೆ ಗದ್ದವನ್ನು ಹಿಡಿದು ಹೀಗೆ ಎತ್ತುತ್ತಾನೆ. ಎತ್ತಿದರೆ ಸೊಟ್ಟಗಿರುವ ತ್ರಿವಕ್ರ ನೆಟ್ಟಗಾಗಿ ಬಿಡುತ್ತಾಳೆ. ಎಂತಹ ಸುಂದರಿ ಆಗ್ತಾಳೆ ಅಂತಂದರೆ, ಇಲ್ಲಿಯ ತನಕ ನಿಂದನೆ ಮಾಡ್ತಾ ಇದ್ದ ಮಧುರಾಪಟ್ಟಣದ ಜನ ಕುತೂಹಲದಿಂದ ಅವಳನ್ನು ನೋಡೋದಕ್ಕೆ ಆರಂಭಿಸ್ತಾರೆ. ಅಷ್ಟು ಸುಂದರಿ ಆಗ್ತಾಳೆ. ಅವಳಂತಾಳೆ, ನನ್ನನ್ನು ನೀನು ಸ್ವೀಕಾರ ಮಾಡಬೇಕು, ನಿನ್ನಿಂದ ನಾನು ಯೋಗ್ಯವಾದ ಸಂತಾನವನ್ನು ಬಯಸ್ತಾ ಇದ್ದೇನೆ ಕೃಷ್ಣ ಅಂತ ಆ ತ್ರಿವಕ್ರೆ ಹೇಳಿದರೆ ಅವಳಿಗೆ ಕೃಷ್ಣ ಅನುಗ್ರಹ ಮಾಡ್ತಾನೆ. ಎಲ್ಲಿಯ ತ್ರಿವಕ್ರೆ, ಎಲ್ಲಿಯ ಆ ಕ್ಷೌರಿಕ, ಎಲ್ಲಿಯ ಆ ಮಾಲಾಕಾರ ಸುಧಾಮ, ಅವರ ಸೇವೆಗಳನ್ನು ಸ್ವೀಕಾರ ಮಾಡ್ತಾನೆ. ವಾದಿರಾಜರು ಉದ್ಗಾರವನ್ನು ತೆಗಿತಾರೆ. ನೋಡಿ ಈ ಕಥೆಯನ್ನು. ಒಮ್ಮೆ ದೇವರಿಗೆ ಶ್ರದ್ಧೆಯಿಂದ ಒಂದು ಉಪಚಾರವನ್ನು ಅರ್ಪಿಸಿದರೆ ಕೃಷ್ಣ ಅವರಿಗೆ ಮೋಕ್ಷವನ್ನೇ ನೀಡುತ್ತಾ ಇದ್ದಾನೆ. ನಿತ್ಯ ಯಾರು ಷೋಡಶೋಪಚಾರಗಳಿಂದ ದೇವರ ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ ಅಂತ ಇನ್ನೇನು ಹೇಳಬೇಕು. ಕೈಮುತ್ಯದಿಂದಲೇ ಸಿದ್ಧ ಆಗ್ತಾ ಇದೆ. ಗಂಧಾರ್ಪಣಾತ್ ರುಚಿರವೇಶ ಕೃತೇರ್ ಮನೋಜ್ಞ ಕುಂದ ಪ್ರಸೂನ ರಚಿತಾಮಲಮಾಲ್ಯದಾನಾತ್ ಕುಬ್ಜಾದಯಸ್ತಮಲಭಂತ ಮಹಾಪ್ರಸಾದಂ ಕಿನ್ನಾಮ ಸರ್ವವಿಧಿಭಿಃ ವಿಭುಮರ್ಚಯಂತಹ. ಪರಮಾತ್ಮನ ಕಾರುಣ್ಯ ಎಂಥದ್ದು, ಭಕ್ತರ ಮೇಲಿನ ಪ್ರೇಮ ಎಂಥದ್ದು. ಇಂತಹ ಪರಮಾತ್ಮ ಇವತ್ತು ಜ್ಞಾನಿಯಾದ, ಭಕ್ತಾಗ್ರೇಸರನಾದ ವರುಣ ಮಹಾರಾಜ ತನ್ನ ಕೈಗಳಿಂದ ಶ್ರದ್ಧಾಪೂರ್ವಕವಾಗಿ ಷೋಡಶೋಪಚಾರಗಳನ್ನು ನೀಡ್ತಾ ಇದ್ದರೆ ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅವನಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಅನರ್ಘ್ಯ ಪೂಜೆ ಇತ್ತು ಅಂತ ಹೇಳ್ತಾರೆ. ಪೂಜೆ ಇತ್ತನು ಅಳಿಯಗೆ ಒಗ್ಗಿದ ಮನದಿಂದ ಧಾರೆ ಎರೆದನೆ ಸಿಂಧು ಸದ್ಗತಿ ಇತ್ತು ಸಲಹೆಂದ. ಪರಮಾತ್ಮನಿಗೆ ಕನ್ಯಾಧಾರೆಯನ್ನು ಎರಿತಾನೆ ಇಂತಹ ವರುಣರಾಜ. ಅವನು ಸದ್ಗತಿ ಇತ್ತು ಸಲಹೆಂದ. ಪರಮಾತ್ಮನಿಗೆ ತನ್ನ ಕನ್ಯೆಯನ್ನು ನೀಡುವ ಸಂದರ್ಭದಲ್ಲಿ
ಅವನು ಕೇಳುವ ಮಾತು, ಸ್ವಾಮಿ ನನಗೆ ಸದ್ಗತಿಯನ್ನು ಕೊಡು ಅಂತ. ವರುಣ ಪರಮಾತ್ಮನ ಹತ್ತಿರ ಮಾವನಾಗಿ ನಿಲ್ಲದೇನೆ ಭಕ್ತನಾಗಿ ನಿಂತು ಪರಮಾತ್ಮನಲ್ಲಿ ವಿನಮ್ರನಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ನನಗೆ ಉತ್ತಮವಾದ ಗತಿಯನ್ನು ನೀಡು, ನನ್ನ ರಕ್ಷಣೆಯನ್ನು ಮಾಡು, ನನಗೆ ರಕ್ಷಕನಾಗಿರು, ಅನುಗ್ರಹವನ್ನು ಮಾಡು, ನನ್ನ ಪಾಲಿನ ಸ್ವಾಮಿಯಾಗಿ ಯಾವಾಗಲೂ ನನ್ನ ಜೊತೆಯಲ್ಲಿರು ಅಂತನ್ನುವ ಪ್ರಾರ್ಥನೆಯನ್ನು ವರುಣ ಮಹಾರಾಜ ಮಾಡ್ತಾನೆ. ಇಂತಹ ಸುಂದರವಾದ ಸನ್ನಿವೇಶದಲ್ಲಿ ನಾವು ಸೇರಿದ್ದೇವೆ. ಈಗ ಅಕ್ಷತೆಯ ಮುಹೂರ್ತಕ್ಕೆ ನಾವು ಬರಬೇಕಾಗಿದೆ. ಅದರ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಅಕ್ಷತಾ ಮುಹೂರ್ತಕ್ಕೆ ನಾವೆಲ್ಲರೂ ಸಜ್ಜರಾಗಿ ಬರೋಣ. ಹರಯೇ ನಮಃ. ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ಈ ಸಂಚಿಕೆಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿರುವ ಶ್ರೀಯುತರಾದ ಸಿಂಹ GRN ಅವರು, ಅವರಿಗೆ ವಿಶೇಷವಾಗಿ ವಾದಿರಾಜ ಗುರುಗಳ ಅವರಿಂದ ಆರಾಧ್ಯರಾಗಿರುವ ಶ್ರೀ ಗೋಪಾಲಕೃಷ್ಣನ ವಿಶೇಷವಾದಂತಹ ಅನುಗ್ರಹವಾಗಲಿ ಅಂತ ಪ್ರಾರ್ಥಿಸ್ತಾ, ಜ್ಞಾನಗಮ್ಯದ ಎಲ್ಲ ಶ್ರೋತೃವೃಂದಕ್ಕೂ ಕೂಡ ಲಕ್ಷ್ಮೀನಾರಾಯಣನ ಪೂರ್ಣಾನುಗ್ರಹವನ್ನು ಪ್ರಾರ್ಥಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ. ಶ್ರೀ ಗುರು ಮಧ್ವೇಶಾರ್ಪಣಮಸ್ತು.